ವೆಲ್ಕಮ್ ಟು ದಿ ಎಲೆಕ್ಟ್ರಿಕ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಏನು ನೋಡಿದ್ದೀವಿ, ಬೇಸಿಕ್ ಎಲೆಕ್ಟ್ರಿಕಲ್ ಸಿಲೆಬಸನ್ನು ನೋಡಿದ್ದೀವಿ ಮತ್ತು ಆಟಮ್ ಸ್ಟ್ರಕ್ಚರ್ ಬಗ್ಗೆ ನೋಡಿದ್ದೀವಿ. ಇವತ್ತು ನಾವು ಎಲೆಕ್ಟ್ರಿಕಲ್ ಕರೆಂಟ್ ಬಗ್ಗೆ ನಾವು ನೋಡೋಣ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಮತ್ತು ವೋಲ್ಟೇಜ್ ಅಂದ್ರೆ ಏನಂತ ನೋಡೋಣ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಇದು ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಅಂದರೆ ಎಲೆಕ್ಟ್ರಾನ್ಗಳ ಮೂಮೆಂಟ್ಗೆ ನಾವು ಏನಂತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಅಥವಾ electrical current is the amount of charge flowing per second. ಅಂದರೆ ಏನು, ಒಂದು ಸರ್ಕ್ಯೂಟ್ ಒಳಗೆ ಎಷ್ಟು ಅಮೌಂಟ್ ಆಫ್ ಕರೆಂಟ್ ಒಂದು ಸೆಕೆಂಡಿಗೆ ಫ್ಲೋ ಆಗ್ತದೆ ಅದಕ್ಕೆ ನಾವೇನಂತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಅಂದರೆ ಇನ್ನು ನಿಮ್ಗೆ ಈಗ ಈಸಿಯಾಗಿ ಹೇಳ್ಬೇಕಂದ್ರೆ, ಒಂದು ಮೆಟಲ್ ಐತಿ, ಎಕ್ಸಾಂಪಲ್ ಆಗಿ ಒಂದು ಮೆಟಲ್ ಐತಿ ಅಂದರೆ ಒಂದು ಕಂಡಕ್ಟರ್ ಐತಿ ಅಂತ ತಿಳ್ಕೊಳ್ಳೋಣ. ಇದ್ರಾಗ ಅಮೌಂಟ್ ಆಫ್ ಎಲೆಕ್ಟ್ರಾನ್ಸ್ಗಳು ಇರ್ತಾವೆ, ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ಗಳು ಇರ್ತಾವೆ. ಇವುಗಳ ಮೂಮೆಂಟ್ಗೆ ನಾವೇನಂತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಮೆಟಲ್ದಾಗ ಏನಾಗ್ತೈತಿ, ಕರೆಂಟ ಯಾವ ರೀತಿ ಫ್ಲೋ ಆಗ್ತೈತಿ ಅಂದ್ರೆ ಡ್ಯೂ ಟು ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ದಿಂದ ಆಗ್ತೈತಿ. ಇನ್ನು ಮೆಟಲ್ ಒಳಗೆ ಏನಾಗ್ತೈತಿ, ಎಲೆಕ್ಟ್ರಿಕ್ ಕರೆಂಟ ಎದರಿಂದ ಆಗ್ತೈತಿ, ಡ್ಯೂ ಟು ದಿ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಅದೇ ನಮಗೆ ಇನ್ನು ಲಿಕ್ವಿಡ್ ಅಥವಾ ಗ್ಯಾಸ್ದೊಳಗೆ ಯಾವ ರೀತಿ ಕರೆಂಟ್ ಫ್ಲೋ ಆಗ್ತೈತೆ ಅಂದ್ರೆ ಡ್ಯೂ ಟು ದಿ ಮೂಮೆಂಟ್ ಆಫ್ ಅಯಾನ್ಸ್ದಿಂದ ಆಗ್ತೈತಿ. ಡ್ಯೂ ಟು ದ ಮೂಮೆಂಟ್ ಆಫ್ ಅಯಾನ್ಸ್ದಿಂದ ಆಗ್ತೈತಿ. ಇನ್ನು ಇವು ಅಯಾನ್ಸ್ ಅಂದ್ರೆ ಏನು, ಇದ್ರಾಗ ಕ್ಯಾಟ್ ಅಯಾನ್ಸ ಮತ್ತು ಯಾನ್ ಅಯಾನ್ಸ್ ಅಂತ ಬರ್ತಾವೆ. ಇವುಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ದಾಗ ನೋಡೋಣ, ಮುಂದೆ ನೆಕ್ಸ್ಟ್ ಬರುವಂಥ ವಿಡಿಯೋಸ್ದಲ್ಲಿ ನೋಡೋಣ. ಮತ್ತು ಇದನ್ನು ಯಾವ ರೀತಿ ಮ್ಯಾಥಮೆಟಿಕಲ್ ಫಾರ್ಮ್ದಾಗ ಬರೀತಾರೆ ಅಂದ್ರೆ ಕರೆಂಟನ್ನು, ಇದನ್ನು ಐ ಅಕ್ಷರದಿಂದ ಡಿನೋಟ್ ಮಾಡ್ತಾರೆ. ಕರೆಂಟನ್ನು ಡಿನೋಟೆಡ್ ಆ್ಯಸ್ ಐ ಅಕ್ಷರದಿಂದ ಡಿನೋಟ್ ಮಾಡ್ತಾರೆ, ಅಥವಾ ಎ. ಇಲ್ಲಿ ಏನಾಗ್ತೈತಿ, ಮ್ಯಾಥಮೆಟಿಕಲ್ ಫಾರ್ಮ್ದಾಗ ಇದನ್ನು ಬರೀಬೇಕಂದ್ರೆ I is equal to Q/T. ಅಂದ್ರೆ ಇಲ್ಲಿದ್ರದ್ದು ಯೂನಿಟ್ ಏನಾಗ್ತೈತಿ, ಕೂಲಮ್ಸ್ ಪರ್ ಸೆಕೆಂಡ್ ಆಗ್ತೈತಿ. ಕೂಲಮ್ ಪರ್ ಸೆಕೆಂಡ್ ಅಂದರೆ ಕರೆಂಟ್ ಅಂದ್ರೇನು, ಎಷ್ಟು ಅಮೌಂಟ್ ಆಫ್ ಚಾರ್ಜನ್ನು ನಮಗೆ ಒಂದು ಸೆಕೆಂಡ್ ಒಳಗೆ ಫ್ಲೋ ಮಾಡ್ತೀವಲ್ಲ ಒಂದು ಸರ್ಕ್ಯೂಟ್ ಒಳಗೆ, ಅದಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ, ಕೂಲಮ್ಸ್ ಪರ್ ಸೆಕೆಂಡ್. ಇದು ಅಥವಾ ಇನ್ನೊಂದು ಇದ್ರದ್ದು SI ಯೂನಿಟ್ ಅಂದರೆ ಆಂಪಿಯರ್ ಅಂತ ಕೂಡ ಕರೀತಾರೆ. ಅದಕ್ಕೆ ಇದರ SI ಯೂನಿಟ್ ಆಂಪಿಯರ್ ಎ. ಇನ್ನು ನೆಕ್ಸ್ಟ್ ಕರೆಂಟನ್ನು ಇನ್ನು ನೆಟ್ವರ್ಕ್ ಸರ್ಕ್ಯೂಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಮ್ಗೆ ಕರೆಂಟನ್ನು ನಾವು ಅದರ ಡೈರೆಕ್ಷನ್ ತಿಳ್ಕೊಬೇಕಾಗ್ತೈತೆ. ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಈ ಸೂಪರ್ ಪೊಸಿಷನ್ ಥಿಯರಮ್ ಒಳಗಾಗಲಿ ಏನೇ ಲಾಸ್ ಬರ್ತಾವಲ್ಲ, ಈ ಲಾಸ್ ಒಳಗೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಾದ್ರೆ ಕರೆಂಟ್ ಡೈರೆಕ್ಷನ್ನ ಫೈಂಡ್ ಔಟ್ ಮಾಡ್ಬೇಕಾಗ್ತೈತಿ. ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತಾವಂದ್ರೆ ಕನ್ವೆನ್ಷನಲ್ ಕರೆಂಟ್ ಮತ್ತು ಎಲೆಕ್ಟ್ರಾನ್ ಫ್ಲೋ ಕರೆಂಟ್ ಅಂತಂದು ಮಾಡ್ತಾರೆ. ಕನ್ವೆನ್ಷನಲ್ ಕರೆಂಟ್ ಅಂದ್ರೆ ಏನು ಮತ್ತು ಎಲೆಕ್ಟ್ರಾನ್ ಕರೆಂಟ್ ಅಂದ್ರೆ ಅಂತ ನೋಡೋಣ. ಕನ್ವೆನ್ಷನಲ್ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್. ಅಂದರೆ ಇದು ಮ್ಯಾಥಮೆಟಿಕಲ್ಗೆ ಹೆಲ್ಪ್ ಆಗಲಿ ಅಂತ ಇದೊಂದು ಅಸ್ಯೂಮ್ಡ್ ಡೈರೆಕ್ಷನ್ ಇದೆ, ಕ್ಯಾಲ್ಕುಲೇಷನ್ ಪರ್ಪೋಸ್ ಸಂಬಂಧ. ಇದನ್ನೆಲ್ಲ ಯೂಸ್ಡ್ ಎಲ್ಲಿ ಮಾಡ್ತಾರಂದ್ರೆ ಆಲ್ ಸರ್ಕ್ಯೂಟ್ ಒಳಗೆ ಅಥವಾ ಈಗೇನು ನೆಟ್ವರ್ಕ್ ಲಾಸ್ ಬರ್ತಾವಲ್ಲ ಅದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾರೆ. ಯಾವುದು, ಕನ್ವೆನ್ಷನಲ್ ಕರೆಂಟ್. ಇದೇನಾಗ್ತೈತಿ, ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಡೈರೆಕ್ಷನ್ ಇರ್ತೈತಿ ಇದು. ಅಂದರೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಕನ್ವೆನ್ಷನಲ್ ಕರೆಂಟ್ ಅದ.
ಕನ್ವೆನ್ಷನಲ್ ಕರೆಂಟ್. ಕನ್ವೆನ್ಷನಲ್ ಕರೆಂಟ್ ಅಂದ್ರೆ ಈಗ ಒಂದು ಸರ್ಕ್ಯೂಟ್ ಐತಿ, ಆರ್ ರೆಸಿಸ್ಟೆನ್ಸ್, ಇಲ್ಲಿ ಒಂದು ಟರ್ಮಿನಲ್ ಐತಿ, ವೋಲ್ಟೇಜ್ ವಿ ಸೋರ್ಸ್. ಕನ್ವೆನ್ಷನಲ್ ಅಂದ್ರೆ ಏನು, ಇದು ಅಜಮ್ಡ್ ಡೈರೆಕ್ಷನ್ ಇದೆ. ಇದು ಕರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ನಮಗೆ ಇದು ಅಜಮ್ಡ್ ಡೈರೆಕ್ಷನ್. ಇಲ್ಲಿ ಏನೈತಿ ಕನ್ವೆನ್ಷನಲ್ ಕರೆಂಟ್ ಅಂದ್ರೆ ಪಾಸಿಟಿವ್ ಟು ನೆಗೆಟಿವ್ ಡೈರೆಕ್ಷನ್ದಾಗ ಹೋಗ್ತೈತಿ, ಅಂದರೆ ಇದು ಕನ್ವೆನ್ಷನಲ್ ಕರೆಂಟ್. ಕನ್ವೆನ್ಷನಲ್ ಕರೆಂಟ್ ಆದ್ರೆ ಫಿಸಿಕಲ್ ಬಿಹೇವಿಯರ್ ಹೆಂಗೆ ರೀತಿ ಕರೆಂಟ್ ಫ್ಲೋ ಆಗೋದಂದ್ರೆ ಅದು ಏನಾಗ್ತಿ ನೆಗೆಟಿವ್ ಟು ಪಾಸಿಟಿವ್ ಆಗ್ತೈತಿ. ಅಂದರೆ ಏನಾಗ್ತಿ ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್, ಇದು ಫಿಸಿಕಲ್ ಬಿಹೇವಿಯರ್ ಇದೆ ಕರೆಂಟ್ ಡೈರೆಕ್ಷನ್. ಇದಕ್ಕೇನೈತಿ ನಾವು ಎಲೆಕ್ಟ್ರಾನ್ ಕರೆಂಟ್ ಅಂತ ಕರಿತೀವಿ, ಎಲೆಕ್ಟ್ರಾನ್ ಕರೆಂಟ್. ಇವಾಗ ಕನ್ವೆನ್ಷನಲ್ ಕರೆಂಟ್ ಅಂದ್ರೆ ಏನಂತ ಗೊತ್ತಾಯಿತು ನಿಮ್ಗೆ, ಎಲೆಕ್ಟ್ರಾನ್ ಕರೆಂಟ್ ಅಂದ್ರೆ ಏನಂತ ಗೊತ್ತಾಯಿತು. ಕನ್ವೆನ್ಷನಲ್ ಕರೆಂಟಲ್ಲಿ ಏನಾಗ್ತೈತಿ, ಇದು ಅಜಮ್ಡ್ ಡೈರೆಕ್ಷನ್ ಇದೆ ಫಾರ್ ದ ಪರ್ಪಸ್ ಆಫ್ ಇದಕ್ಕೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಇದು ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಡೈರೆಕ್ಷನ್ ಇರ್ತೈತಿ. ಮತ್ತು ಫಿಸಿಕಲ್ ಬಿಹೇವಿಯರ್ ಏನು ಯಾವ ರೀತಿ ಇರ್ತೈತೆ ಅಂದ್ರೆ ಕರೆಂಟದು ನೆಗೆಟಿವ್ ಟು ಪಾಸಿಟಿವ್ ಕಡೆ ಇರ್ತೈತಿ ಡೈರೆಕ್ಷನ್. ಇನ್ನು ನೆಕ್ಸ್ಟ್ ವೋಲ್ಟೇಜ್ ಅಂದರೆ ಏನಂತ ನೋಡೋಣ. ವೋಲ್ಟೇಜ್ ವೋಲ್ಟೇಜ್ ಅಂದ್ರೆ ಏನು, ವೋಲ್ಟೇಜ್ ಇಸ್ ದಿ ಎಲೆಕ್ಟ್ರಿಕಲ್ ಫೋರ್ಸ್. ಇದು ಅಂದ್ರೆ ಈಗ ನಮ್ಗೆ ಈಗ ಎಲೆಕ್ಟ್ರಿಕ್ ಕರೆಂಟ್ ಐತಿ, ಬರೀ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಫ್ಲೋ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ಬೇಕಂದ್ರೆ ಅದಕ್ಕೊಂದು ಫೋರ್ಸ್ ಬೇಕಾಗತ್ತೈತಿ. ಆ ಫೋರ್ಸಿಗೆ ಏನಂತೀವಿ ನಾವು ವೋಲ್ಟೇಜ್ ಅಂತ ಕರಿತೀವಿ. ಅಂದ್ರೆ ವೋಲ್ಟೇಜ್ ಇಸ್ ದಿ ಎಲೆಕ್ಟ್ರಿಕಲ್ ಫೋರ್ಸ್ ದ್ಯಾಟ್ ಪುಷಸ್ ಎಲೆಕ್ಟ್ರಿಕಲ್ ಚಾರ್ಜಸ್ ಟು ಮೂವ್ ಇನ್ ಎ ಸರ್ಕ್ಯೂಟ್. ವೋಲ್ಟೇಜ್ ಅಂದ್ರೆ ಏನು, ಅಥವಾ ವೋಲ್ಟೇಜ್ provides the energy needs to move charge. ಅಂದ್ರೆ ಎಲೆಕ್ಟ್ರಾನ್ಗಳು ಫ್ಲೋ ಆಗ್ಬೇಕಂದ್ರೆ ಒಂದು ಕಂಡಕ್ಟರ್ ಒಳಗೆ ಅದಕ್ಕೊಂದು ಫೋರ್ಸ್ ಅಥವಾ ಒಂದು ಎನರ್ಜಿ ಬೇಕಾಗಿರ್ತೈತಿ. ಆ ಎನರ್ಜಿಗೆ ನಾವೇನಂತೀವಿ ವೋಲ್ಟೇಜ್ ಅಂತ ಕರಿತೀವಿ. ಇವಾಗ ನಿಮ್ಗೆ ಸಿಂಪಲ್ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು, ಈಗೊಂದು ಪೈಪ್ ಐತಿ, ಈ ಪೈಪ್ ಒಳಗೆ ವಾಟರ್ ಫ್ಲೋ ಆಗ್ಬೇಕಂದ್ರೆ ಏನು ಬೇಕು, ಪ್ರೆಷರ್ ಬೇಕಿಂದ, ಪ್ರೆಷರ್ ಬೇಕಲ್ಲ. ಈ ಪ್ರೆಷರ್ಗೆ ಏನಂತೀವಿ ನಾವು ವೋಲ್ಟೇಜ್ ಅಂತ ಕರಿತೀವಿ. ಮತ್ತು ವಾಟರ್ಗೆ ಏನಂತ ಕರಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ ನಾವು, ಎಲೆಕ್ಟ್ರಿಕಲ್ ಕರೆಂಟ್ ಅಂತ ಕರಿತೀವಿ. ಮತ್ತು ಈ ಪೈಪಿಗೆ ಏನಂತೀವಿ ನಾವು ಕಂಡಕ್ಟರ್ ಅಂತ ಕರಿಬೋದು. ಅಥವಾ ವೈರ್. ವೋಲ್ಟೇಜ್ ಅಂದರೆ ಏನು ಸಿಂಪಲ್ ಹೇಳ್ಬೇಕಂದ್ರೆ ಇದೊಂದು ಎನರ್ಜಿ. ಈ ಯಾವ ಎನರ್ಜಿ ಅಂದರೆ ಇದು ಎಲೆಕ್ಟ್ರಾನ್ಗಳ ಮೂಮೆಂಟ್ಗೆ ನಾವು ಬಳಸುವಂಥ ಎನರ್ಜಿ. ಅಥವಾ ಎಲೆಕ್ಟ್ರಿಕ್ ಕರೆಂಟನ್ನು ನಾವು ಒಂದು ಪಾಯಿಂಟ್ದಿಂದ ಇನ್ನೊಂದು ಪಾಯಿಂಟಿಗೆ ಒಯ್ಯಬೇಕಾದ್ರೆ ಒಂದು ಫೋರ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಆ ಫೋರ್ಸಿಗೆ ಏನಂತೀವಿ ನಾವು ವೋಲ್ಟೇಜ್ ಅಂತ ಕರಿತೀವಿ, ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಇದನ್ನು ಯಾವ ರೀತಿ ಡಿನೋಟೆಡ್ ಆ್ಯಸ್ ಇದನ್ನು ಯಾವ ರೀತಿ ಗುರುತಿಸ್ತಾರೆ ಅಂದ್ರೆ ಇದ್ರದ್ದು SI ಯೂನಿಟ ವೋಲ್ಟ ಮತ್ತು ಇದನ್ನು V ಅಕ್ಷರದಿಂದ ಡಿನೋಟ್ ಮಾಡ್ತಾರೆ. ಮತ್ತು ವೋಲ್ಟೇಜ್ ಯಾವಾಗೂ ಇನ್ ಬಿಟ್ವೀನ್ 2 ಪಾಯಿಂಟ್ಸ್ ಒಳಗೆ ಇರ್ತೈತಿ. ಅಂದ್ರೆ ಈಗ ಒಂದು ಕಂಡಕ್ಟರ್ ಐತಿ, ಇದು ಒಂದೇ ಪಾಯಿಂಟ್ದಾಗ ನಾವು ಯಾವಾಗೂ ವೋಲ್ಟೇಜನ್ನು ಮೆಜರ್ ಮಾಡೋಕ್ಕೆ ಬರೋಲ್ಲ. ಇದರ ಎರಡು ಎಂಡ ಏನಿರ್ತೈತಲ್ಲ ಇದಕ್ಕೆ ನಾವು ಮೆಜರ್ ಮಾಡ್ಬೋದು. ಅಂದರೆ ವೋಲ್ಟೇಜನ್ನು 2 ಪಾಯಿಂಟ್ಸಲ್ಲಿ ನಾವು ಇದನ್ನು ಅಳಿಬೋದು.
ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿರಿ. ಥ್ಯಾಂಕ್ ಯು.